ಮಕ್ಕಳ ವಿಚಾರವನ್ನು ನಾವು ಚರ್ಚಿಸ್ತಾ ಬಂದಿದ್ದೇವೆ. ವೃಷಭ ರಾಶಿಯವರಿಗೆ ಮಕ್ಕಳ ವಿಚಾರದಲ್ಲಿ ಯಾವೆಲ್ಲ ಒಳಿತುಗಳ ಮೊತ್ತ ಸಿಗಬಹುದು, ಯಾವೆಲ್ಲ ನಿರಾಸೆಯ ಮೊತ್ತಗಳು ಸಿಗಬಹುದು ಅನ್ನೋದರ ಬಗೆಗೆ, ಅಥವಾ ಈ ನಿರಾಸೆ ಮತ್ತು ಆಸೆಗಳ ನಡುವೆ ಯಾವ ಗ್ರಹಗಳು ತಮ್ಮದೇ ಆದಂತಹ ಸಹಾಯವನ್ನು ಕೊಡುವಂತಹದ್ದಕ್ಕೆ ರೂಪುಗೊಳ್ತಾ ಒಳಿತನ್ನು ಮಾಡಲಿಕ್ಕೆ ಹೆಣಗುತ್ತವೆ, ಅಥವಾ ಕೆಟ್ಟದ್ದನ್ನೇ ಮಾಡಲಿಕ್ಕೆ ಇವರು ಕಟಿಬದ್ಧರಾಗ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಚರ್ಚೆ ಮಾಡೋಣ. ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಬುಧ ಒಳ್ಳೆಯವನಾಗಿರ್ತಾನೆ ಅಷ್ಟರ ಮಟ್ಟಿಗೆ ಏನಾಗುತ್ತೆ, ಮಕ್ಕಳ ಮೂಲಕವಾಗಿ ಅನೇಕ ರೀತಿಯ ಮಕ್ಕಳು ನಮ್ಮ ಹೊಟ್ಟೆಯನ್ನು ಹೊರೆಯಬೇಕು ಅಥವಾ ಮಕ್ಕಳ ಮೂಲಕವಾಗಿ ನಮ್ಮ ದಿನದ ಅನ್ನದ ಊಟದ ಆ ಒಂದು ಬೆಂಬಲ ಸಿಗಬೇಕು ಅನ್ನುವಂಥದ್ದಲ್ಲ. ಇವತ್ತು ಒಂದು ಕಾಲ ಇತ್ತು, ಆ ಸಂದರ್ಭದಲ್ಲಿ ಮಕ್ಕಳು ದುಡಿದು ತರ್ತಾರೆ, ನಮಗದು ನಮ್ಮ ಊಟಕ್ಕೆ ಆಸರೆ ಆಗುತ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಿದ್ದು ಇತ್ತು. ನಾವೆಲ್ಲರೂ ಹೇಳೋದಕ್ಕಿಂತ ನಮ್ಗಿಂತಲೂ ಹೆಚ್ಚು ಹಿರಿಯರು ನಮ್ಮ ಒಂದು ಕಾಲ ಬಂದ ಹಾಗೆ ಅದು ಕಡಿಮೆ ಆಗ್ತಾ ಹೋಯ್ತು. ಅಂದರೆ ಮಕ್ಕಳು ತಾವಾಗಿಯೇ ಕೊಟ್ಟಂತಹದ್ದು ಅದು ನಿಜಕ್ಕೂ ಒಂದು ದೊಡ್ಡ ನಿಧಿ. ನಾವಾಗಿಯೇ ಕೇಳುವಂಥದ್ದೇನಿದೆ ಅದು ಅಷ್ಟೆಲ್ಲ ಹಾರ್ದಿಕವಾದಂತಹ ಸಂದರ್ಭ ಆಗದೆ ಇರಬಹುದಾದಂಥದ್ದು ಇರಬಹುದು. ಆದರೆ ಅದೆಲ್ಲ ಅವರವರಿಗೆ ಸೇರಿದಂಥದ್ದು, ಅವರವರ ವೈಯಕ್ತಿಕ ವಿಷಯಕ್ಕೆ ಸಂಬಂಧಿಸಿದ್ದು. ಆದರೆ ವಿಶೇಷವಾಗಿ ಈ ವೃಷಭ ರಾಶಿಯವರಿಗೆ ಪೂರ್ವ ಪುಣ್ಯ ಸ್ಥಾನದ ಯಜಮಾನನೇ ಬುಧನಾಗಿರುವುದರಿಂದ ಸಾಮಾನ್ಯವಾಗಿ ಬುದ್ಧಿವಂತ ಮಕ್ಕಳು ಇವರಿಗೆ ಇದ್ದಿರ್ತಾರೆ. ಅಂದರೆ ಉಳಿದ ರಾಶಿಯವರಿಗೆ ಬುದ್ಧಿವಂತ ಮಕ್ಕಳು ಇರೋದಿಲ್ಲ ಅಂತಲ್ಲ, ಆ ರಾಶಿಯವರಿಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಇಫ್ಸ್ ಅಂಡ್ ಬಟ್ಸ್ ಸೇರಿದಾಗ ಅವರಿಗೂ ಕೂಡ ಬೌದ್ಧಿಕವಾಗಿ ಜ್ಞಾನದ ಸಂದರ್ಭದಲ್ಲಿ ಅನೇಕ ರೀತಿಯ ಗಟ್ಟಿಯಾದ ಧಾತುಗಳನ್ನು ಇಟ್ಟುಕೊಂಡಂತಹ ಮಕ್ಕಳು ಹುಟ್ಟುತ್ತಾರೆ. ಆದರೆ ಈ ವೃಷಭ ರಾಶಿಯವರ ಸಂದರ್ಭದಲ್ಲಿ ಬುಧನೇ ಮಕ್ಕಳ ಮನೆಯ ಯಜಮಾನನಾಗಿರೋದ್ರಿಂದ ಬುಧ ಸಾಮಾನ್ಯವಾಗಿ ಬೌದ್ಧಿಕ ವಲಯದಲ್ಲಿ ಗಟ್ಟಿಯಾದಂತಹ ಶಕ್ತಿಯನ್ನು ತುಂಬಿಕೊಡುವಂತಹ ಒಂದು ಕಲ್ಪವೃಕ್ಷ ಆಗಿರೋದ್ರಿಂದ ಬುಧನ ಬಗೆಗಾಗಿ ಶುಕ್ರನ ಬಗೆಗಾಗಿ ಬುಧನು ಅನ್ಯೋನ್ಯವಾದ ಒಂದು ಹೊಂದಾಣಿಕೆಯನ್ನ ಅಥವಾ ಗೆಳೆತನವನ್ನು ಹೊಂದಿರೋದ್ರಿಂದ ಬುದ್ಧಿವಂತರಾದಂತಹ ಮಕ್ಕಳು ಹುಟ್ಟುತ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಇದೇ ಬುಧ ಯಾವಾಗ ಹಾಗಾದರೆ ತನ್ನ ಕೆಡುಕನ್ನ ನಿರ್ಮಾಣ ಮಾಡಬಹುದಾದಂತಹ ದುಷ್ಟ ಬಲೆಯನ್ನು ಹೆಣೆಯಬಹುದು ಮಕ್ಕಳ ವಿಷಯದಲ್ಲಿ ಅಂತಂದ್ರೆ, ಈ ಮಕ್ಕಳ ಸಂದರ್ಭ ಒಬ್ಬಳ ಜಾತಕದಲ್ಲಿ ಇದೇ ಬುಧ ಸೂರ್ಯನ ಜೊತೆ ಸೇರಿದಾಗ, ಯಾಕೆಂದ್ರೆ ಉತ್ಪಾತ ರೂಪಿ ಜಗತಾಂ ಚಂದ್ರಪುತ್ರೋ ಮಹಾದ್ಯುತಿ ಸೂರ್ಯಪ್ರಿಯಕರೋ ವಿದ್ವಾನ್. ಈ ಬುಧ ಸೂರ್ಯನ ಬಹಳಷ್ಟು ಆತ್ಮೀಯನಾದಂಥ ಗೆಳೆಯ. ಆದರೆ ಎಷ್ಟೇ ಆತ್ಮೀಯತೆ ಇದ್ರೂ ಅದಕ್ಕೊಂದು ಲಿಮಿಟ್ ಇರುತ್ತೆ. ಈ ಲಿಮಿಟ್ ಇದ್ದಾಗ ಏನಾಗುತ್ತೆ, ಬುಧ ಸೂರ್ಯನ ಬಹಳ ಹತ್ತಿರದಲ್ಲಿ ಹೋಗಿಬಿಟ್ಟ ಅಂತಾದ್ರೆ ಏನಾಗುತ್ತೆ, ಅಂತಹ ಬುಧ ತಾನು ಬೌದ್ಧಿಕವಾದಂತಹ ಗಟ್ಟಿ ಧಾತುಗಳನ್ನು ಕೊಡುವುದರ ಬದಲು ದುಷ್ಟ ಬುದ್ಧಿಯನ್ನು ತುಂಬುವಂತಹ ಪರಮ ಅತ್ಯಂತ ಕ್ರೂರಿಯಾದಂತಹ ಒಂದು ಗುಣಗಳನ್ನು ಕೂಡ ಮಕ್ಕಳಲ್ಲಿ ತುಂಬಿ ಬಿಡಬಹುದಾದಂತಹ ಸಾಧ್ಯತೆ ಇರುತ್ತೆ. ಇವತ್ತು ಬುಧಾದಿತ್ಯ ಯೋಗ ಇದೆ, ನಿಮ್ಮ ಮಗನಿಗೆ ಒಳ್ಳೇದಾಗತ್ತೆ, ನಿಮ್ಮ ಮಗಳಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಜ್ಯೋತಿಷಿಗಳು ಹೇಳಿದರೂ ಕೂಡ ಈ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ, ಇದೇ ಒಂದು ವಿಚಾರ ಆ ಒಂದು ಸೂರ್ಯನ ಕಾರಣದಿಂದಾಗಿ ಇದೇ ಬುಧ ತನ್ನ ಎಲ್ಲ ಶಕ್ತಿಯನ್ನ ಕಳ್ಕೊಂಡು ಉರಿಯ ಜ್ವಾಲೆಯಲ್ಲಿ ಕುಳಿತಂತಹ ನಿಸ್ಸಹಾಯಕ ಗ್ರಹ ಆಗಿಬಿಟ್ಟ ಅಂತಾದ್ರೆ ಇದೇ ಮಕ್ಕಳು ಪರಮ ದುಷ್ಟರಾಗುವಂತಹ ಸಾಧ್ಯತೆ ಇರುತ್ತೆ. ಇವತ್ತು ನಾವು ಪೌರಾಣಿಕ ಕಥೆಗಳನ್ನು ಕೇಳಿದಾಗ ನಾವು ರಾವಣನ ಬಗೆಗೆ ಹೇಳ್ತೇವೆ ಅಥವಾ ಕೌರವನ ಬಗೆಗೆ ಹೇಳ್ತೇವೆ. ಕೌರವ ಯಾವಾಗಲೂ ತಂದೆ ತಾಯಿಗಳ ಜೊತೆಯಲ್ಲೇ ಇದ್ದ. ನಾವು ರಾವಣನ ಸಂದರ್ಭದಲ್ಲಿ ರಾವಣ ತಂದೆ ತಾಯಿಗಳ ಜೊತೆಯಲ್ಲಿ ಇರುವಂತಹದ್ದನ್ನ ಕೇಳಿದ್ದು ಬಹಳ ಕಡಿಮೆ. ಆದರೆ ಕೌರವನ ಸಂದರ್ಭ ತಂದೆ ತಾಯಿಗಳ ಜೊತೆಯೇ ಇದ್ದರೂ ಕೂಡ ಕೌರವ ಅನೇಕ ಸಂದರ್ಭಗಳಲ್ಲಿ ಅಲ್ಲ, ಯಾವ ಸಂದರ್ಭಗಳಲ್ಲೂ ಕೂಡ ಸರಿಯಾದ ಮಾತುಗಳನ್ನ ತನ್ನ ತಂದೆ ತಾಯಿಗಳಿಂದಲೂ ಕೇಳಿಸಿಕೊಳ್ಳಲಿಲ್ಲ, ಉಳಿದವರಿಂದಲೂ ಕೇಳಿಸಿಕೊಳ್ಳಲಿಲ್ಲ. ಹಾಗಾದ್ರೆ ಇಂತಹ ಒಂದು ವಿಚಿತ್ರವಾದಂತಹ ಸ್ಥಿತಿ ಯಾಕೆ ಬರುತ್ತೆ? ಹಾಗಾದ್ರೆ ಕೌರವ ಬುದ್ಧಿವಂತನಲ್ಲವೇ? ಕೌರವನ ಬುದ್ಧಿ ಕೌಶಲ್ಯವನ್ನ ನಾವು ಹೇಳೋದಾದ್ರೆ ಆತ ಪರಮ ಸಾಹಸಿ. ಅಂತೆಯೇ ತನ್ನ ಬುದ್ಧಿ ಕೌಶಲ್ಯವನ್ನ ಅನೇಕ ರೀತಿಯ ವಿಸ್ತಾರದಿಂದ ಅನೇಕ ರೀತಿಯ ಜ್ಞಾನಕೋಶಗಳನ್ನು ಓದುವುದರ ಮೂಲಕವಾಗಿ ವಿಸ್ತರಿಸಿಕೊಂಡಂತಹ ಗಟ್ಟಿ ವ್ಯಕ್ತಿತ್ವದ ಒಬ್ಬ ನಾಯಕನಾಗಿ ವಿಜೃಂಭಿಸ್ತಾನೆ ಮಹಾಭಾರತದಲ್ಲಿ.
ಆದರೂ ಕೂಡ ಈತನ ಸಂದರ್ಭದಲ್ಲಿ ಅನೇಕ ಅಪಸ್ವರಗಳು ಯಾಕೆ ಕೇಳ್ತಾವೆ ಅಂತಂದ್ರೆ, ಈತನ ಬುದ್ಧಿ ದುರ್ಬುದ್ಧಿ ಆಗಿದ್ದರಿಂದ ಯಾವ ಮಾತನ್ನು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ. ಯಾವುದೋ ದುಷ್ಟ ಗೆಳೆಯರ ಮಾತುಗಳನ್ನ ಅಥವಾ ಇವನಿಗಿಂತಲೂ ದುಷ್ಟನಾದಂತಹ ಶಕುನಿಯ ಮಾತುಗಳನ್ನು ಕೇಳಿಸುವಂತಹ ಒಂದು ವಿಚಿತ್ರ ಸನ್ನಿವೇಶಕ್ಕೆ ಆತ ಬದ್ಧನಾಗಿರುವುದರಿಂದ, ಅಥವಾ ಪಾಂಡವರ ಬಗೆಗಿನ ದ್ವೇಷ ಅನ್ನುವಂತಹ ವಿಚಾರವನ್ನೇ ತನ್ನ ಮುಖ್ಯ ಸರಕನ್ನಾಗಿ ಜೀವನದಲ್ಲಿ ಸಾಧಿಸಿಕೊಂಡು ಬಂದಂತಹ ವಿಚಿತ್ರ ವ್ಯಕ್ತಿತ್ವವನ್ನು ಹೊಂದಿದ್ರಿಂದ ಏನಾಗ್ತಾನೆ, ಎಲ್ಲರ ನಾಶಕ್ಕೆ ಕಾರಣನಾಗ್ತಾನೆ. ಇಲ್ಲಿ ಕೌರವ ನಾಶ ಆದ ಅನ್ನೋದಕ್ಕಿಂತ ಇಡೀ ಒಂದು ಸೊಸೈಟಿಯ ನಾಶಕ್ಕೆ ಕಾರಣವಾಗುವಂತಹ ಸನ್ನಿವೇಶವನ್ನ ಯುದ್ಧದ ಮೂಲಕವಾಗಿ ಸೃಷ್ಟಿಸ್ಬಿಡ್ತಾನೆ. ಇವತ್ತು ಕೂಡ ನಾವು ನೋಡಬಹುದು, ಜಗತ್ತಿನಲ್ಲಿ ಯಾವುದೋ ಒಬ್ಬ ನಾಯಕನ ಕಾರಣಕ್ಕಾಗಿ ದೊಡ್ಡ ಯುದ್ಧ ನಿರ್ಮಾಣವಾಗುತ್ತೆ. ಇಡೀ ಜಗತ್ತಿನ ಶಾಂತಿಯನ್ನ, ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆಯನ್ನ, ಇಡೀ ಜಗತ್ತಿನ ಎಲ್ಲ ರೀತಿಯ ನಾಗರಿಕ ಪ್ರಪಂಚದ ಒಂದು ಜಾಲವನ್ನ ಅದು ಹಾಳು ಮಾಡಿಬಿಡತ್ತೆ. ಆಗ ಏನಾಗತ್ತೆ, ಆರ್ಥಿಕತೆಯ ವಿಚಾರದಲ್ಲಿಯೋ ಅಥವಾ ನಾಶದ ವಿಚಾರದಲ್ಲಿಯೋ ಅಥವಾ ಪ್ರಗತಿಯ ವಿಚಾರದಲ್ಲಿಯೋ, ಬೆಳವಣಿಗೆಯ ವಿಚಾರದಲ್ಲಿಯೋ, ಅಥವಾ ಇನ್ನೇನೋ ಯಾವುದೋ ಕೆಲಸವನ್ನ ಹುಡುಕಿಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದಂತಹ ವಿಚಾರದಲ್ಲಿಯೋ, ಆಯಾತ ನಿರ್ಯಾತಗಳಲ್ಲಿಯೋ ದೊಡ್ಡದಾದಂತಹ ಏಟುಗಳು ಬಿದ್ದು ಯುದ್ಧ ಅನ್ನುವಂತಹದ್ದು ನಮ್ಮ ದೇಶದ ಎಷ್ಟೋ ಸಾವಿರ ಮೈಲಿಗಳ ದೂರದಲ್ಲಿ ಆಗುವಂತಹದ್ದಿದ್ರೂ ಕೂಡ ಆ ಯುದ್ಧದ ಪರಿಣಾಮದಿಂದ ನಮ್ಮ ದೇಶವೂ ಕೂಡ ನಮ್ಮ ಶಾಂತಿಯನ್ನ ಕಳೆದುಕೊಳ್ಬೇಕಾದಂತಹ ಸ್ಥಿತಿಗತಿಗಳನ್ನ ಎದುರಿಸಿಬಿಡಬಹುದು. ಹಾಗೆಯೇ ಒಂದು ಮನೆಯಲ್ಲಿಯೂ ಕೂಡ ಮಗನ ಬುದ್ಧಿ ವಿಪರೀತವಾದದ್ದು ಅಂತಾದರೆ ತಂದೆ ತಾಯಿಗಳು ಶಾಂತಿಯಿಂದ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂತಹ ಅಶಾಂತಿಯನ್ನು ನಿರ್ಮಿಸುವಂತಹ ರೀತಿಯಲ್ಲಿ ಬುಧನ ಸಂಯೋಜನೆ ಇದ್ದು ಬಿಟ್ಟಿದೆ ಅಂತಾದರೆ ಆಗ ಮಕ್ಕಳ ಸಂದರ್ಭದಲ್ಲಿ ಏನೋ ಒಂದಿಷ್ಟು ತೊಡಕುಗಳು ಬರಬಹುದು ಅನ್ನುವಂಥದ್ದನ್ನ ವೃಷಭ ರಾಶಿಯವರು ಬುಧನ ವಿಚಾರದಲ್ಲಿ ವಿಶ್ಲೇಷಿಸಿಕೊಂಡಾಗ ಇದು ಕಾಣಲಿಕ್ಕೆ ಸಾಧ್ಯ. ಬುಧ ಒಳ್ಳೆಯವನಿದ್ರಂತೂ ಬಹಳ ಅದ್ಭುತವೇ. ಯಾಕೆಂದ್ರೆ ಬುಧ ಒಳ್ಳೆಯ ಜಾಗದಲ್ಲಿದ್ದು ಬಲವನ್ನು ಹೊಂದಿದಾಗ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಅನೇಕ ಒಳಿತುಗಳು ಮಕ್ಕಳ ಮೂಲಕವಾಗಿಯೇ ಸಾಧ್ಯವಾಗಬೇಕು. ಇನ್ನೂ ಒಂದು ಬುಧನ ತೊಂದರೆಗೆ ಕಾರಣವಾಗುವಂತಹದ್ದು ಅಂತಂದ್ರೆ, ಚಂದ್ರನ ಮೂಲಕವಾಗಿ ಬುಧ ಅನೇಕ ರೀತಿಯ ತೊಂದರೆಗಳನ್ನ ತನಗೆ ತಾನೇ ಸೃಷ್ಟಿ ಮಾಡಿಕೊಳ್ಳಬಹುದಾದಂತಹ ವಿಚಿತ್ರಕ್ಕೆ ತನ್ನ ಒಂದು ವಿಸ್ತಾರವನ್ನ ಪಡೆದುಕೊಳ್ತಾನೆ. ಯಾಕೆಂದ್ರೆ ನಾವು ಇವತ್ತು ಬಾಲಾರಿಷ್ಟದ ಬಗೆಗೆ ಹೇಳ್ತಾ ಇರ್ತೇವೆ. ಮಕ್ಕಳಲ್ಲಿ ಬಾಲಾರಿಷ್ಟ ಅನೇಕ ರೀತಿಯ ರೋಗಗಳಿಗೆ, ಅದು ರಿಕೆಟ್ಸಿಗೆ ಹೋಗುತ್ತೋ, ಲಿವರ್ ಸಮಸ್ಯೆಗೆ ಹೋಗುತ್ತೋ, ನರದೌರ್ಬಲ್ಯಕ್ಕೆ ಹೋಗುತ್ತೋ, ಅಥವಾ ನಾಳೆ ಇನ್ನೇನೋ ಒಂದು ರೀತಿಯ ಈ ಸ್ಕೆಲೆಟಾನ್ ಅಂದ್ರೆ ಬೋನ್ಸಿನ ಒಂದು ಕೆಟ್ಟದಾದಂತಹ ಸ್ಥಿತಿಗತಿಗಳು. ಯಾಕೆಂದ್ರೆ ತಾರುಣ್ಯದಲ್ಲಿ ಯಾರಿಗೂ ಯಾವುದೇ ರೋಗ ಇದೆ ಅನ್ನುವಂತಹದ್ದು ಕಲ್ಪನೆಗೆ ಬರದೇ ಹೋದಂತಹ ಸ್ಥಿತಿಗತಿಗಳಿದ್ರು ಓವರ್ ದಿ ಇಯರ್ಸ್ ಯಾವುದೋ ಟೇರ್ ಅಂಡ್ ವೇರ್. ಅದು ಕಾರಣ ಏನು ಅಂತಂದ್ರೆ, ನಾವು ವೈದ್ಯಕೀಯವಾಗಿ ಅನೇಕ ಕಾರಣಗಳನ್ನ ಕೊಡಬಹುದಾದ್ರೂ ಕೂಡ ಜಾತಕದ ಸಂದರ್ಭದಲ್ಲಿ ಈ ಒಂದು ಏನು ಬಾಲಾರಿಷ್ಟ ಅನ್ನುವಂತಹ ವಿಚಾರ ಇಲ್ಲಿ ಮಕ್ಕಳ ಸಂದರ್ಭದಲ್ಲಿ ಬಂದಾಗ, ಅಥವಾ ಬುಧನ ಸಂದರ್ಭದ, ಚಂದ್ರನ ಸಂದರ್ಭ, ತಂದೆ ತಾಯಿಗಳ ಸಂದರ್ಭದಲ್ಲಿ ಏನೋ ಒಂದು ರೀತಿಯ ಒಂದು ಅಸಮತೋಲನವನ್ನು ಕಂಡುಕೊಂಡಾಗ ಮಕ್ಕಳಿಗೆ ಅದು ರೋಗದ ರೂಪದಲ್ಲಿ ಇದು ಒದಗಿ ಬರೋದಕ್ಕೆ ಇದೇ ವೃಷಭ ರಾಶಿಯವರಿಗೆ ಸಾಧ್ಯವಾಗುವಂತಹ ಕೆಟ್ಟ ಸ್ಥಿತಿ ಬಂದು ಬಿಡಬಹುದು. ಹಾಗೆಯೇ ಮಕ್ಕಳ ಸಂದರ್ಭದಲ್ಲಿ, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾವೆಲ್ಲರೂ ನಮ್ಮ ಮಕ್ಕಳ ವಯಸ್ಸನ್ನ ದಾಟಿ ಬಂದವರೇ ಆದರೂ ಕೂಡ ನಮಗೆಲ್ಲರಿಗೂ ಕೂಡ ಈಗ ನಮ್ಮ ಮಗನ ಅಥವಾ ಮಗಳ ಮನಸ್ಸಿನಲ್ಲಿ ಯಾವ ವಿಚಾರ ನಡೀತಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳೋದೇ ಕಷ್ಟ ಆಗುತ್ತೆ. ನಾವು ಕೂಡ ಮಕ್ಕಳ ವಯಸ್ಸನ್ನ ದಾಟಿ ಬಂದವ್ರೆ. ಮಕ್ಕಳಿಗೀಗ ಸಪೋಸ್ ಈಗ ಅವರಿಗೆ 30 ವರ್ಷ ಆಗಿದೆ ಅಂತಾದ್ರೆ, ಆ 30 ವರ್ಷವನ್ನ ದಾಟ್ಕೊಂಡು ಬಂದಂಥವರು ನಾವು ತಂದೆ ತಾಯಿಗಳು ಇದ್ರೂ ಕೂಡ ತಂದೆ ತಾಯಿಗಳಿಗೆ ಅದು ಸವಾಲಾಗತ್ತೆ. ಯಾಕೆಂದ್ರೆ ಇವತ್ತಿನ ಪ್ರಪಂಚ ಹೇಗೆ ಅಂತಂದ್ರೆ, ಇವತ್ತಿನ ಪ್ರಪಂಚ ಅಂತಲ್ಲ, ಯಾವುದೇ ಕಾಲದ ಪ್ರಪಂಚವೇ ಇರಲಿ, ಈ ಮಕ್ಕಳ ಮತ್ತು ತಂದೆ ತಾಯಿಗಳ ನಡುವೆ ಒಂದು ಈ ಜನರೇಷನ್ ಗ್ಯಾಪ್ ಅಂತ ಇರುತ್ತೆ. ಯಾಕೆಂದ್ರೆ ತಂದೆ ತಾಯಿಗಳು ನೋಡಿದಂತಹ ಕಷ್ಟದ ಕೋಟಲೆಗಳ ಅಥವಾ ಜನಜೀವನದ ನಡುವಿನ ಅನೇಕ ಸವಾಲುಗಳ, ಅನೇಕ ತೊಂದರೆಗಳ, ಯಾವ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಬಂದು ತೊಂದರೆಗಳು ನಮ್ಮನ್ನ ಕಾಡಬಹುದು, ಯಾವ ದುಷ್ಟ ನಮ್ಮನ್ನ ಯಾವ ರೀತಿಯಲ್ಲಿ ಕಾಡಬಲ್ಲ, ಈ ನಾವೇನು ಇವತ್ತು ಸೇಡು, ಈರ್ಷೆ, ಜೆಲಸ್ ಇವನ್ನೆಲ್ಲ ನಾವು ಮಾತಾಡ್ತಿರ್ತೇವೆ, ಅವನ್ನೆಲ್ಲ ಒಂದೊಂದು ರೀತಿಯಲ್ಲಿ ನಾವು ನಮ್ಮ ಜೀವನದ ಸಂದರ್ಭದಲ್ಲಿ ಅನ್ಯ ವ್ಯಕ್ತಿಗಳಿಂದ ಅನುಭವಿಸ್ತಾ ಇರ್ತೇವೆ.
ಹಾಗೆ ಅವರ ಜೀವನದಲ್ಲೂ ಕೂಡ ನಾವು ಎಲ್ಲೋ ನಮ್ಮದೇ ಆದಂತಹ ಕೆಟ್ಟ ರೋಲ್ಗಳನ್ನ ಅವರ ಜೀವನದಲ್ಲಿ ಮಾಡುವಂತಹದ್ದಕ್ಕೂ ಸಾಧ್ಯತೆ ಇರುತ್ತೆ. ಅದನ್ನ ಆದಷ್ಟು ಮಾಡಬಾರ್ದು. ಆದರೆ ಮಕ್ಕಳ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರವಾಗಿರ್ತೇವೆ. ಯಾಕೆ ಅಂತಂದ್ರೆ ನಾನು ಎದುರಿಸಿದಂತಹ ಸವಾಲುಗಳನ್ನ ನನ್ನ ಮಕ್ಕಳು ಎದುರಿಸದೆ ಹೋಗಲಿ ಅನ್ನುವಂಥದ್ದಕ್ಕೆ ಬಹಳ ಕೇರ್ ಕೊಡ್ತಾ ಇರ್ತೀವಿ. ಆದ್ರೆ ಏನಾಗತ್ತೆ, ಇಲ್ಲಿ ಬುಧನ ಸಂದರ್ಭ ಇವರ ಜಾತಕದಲ್ಲಿ ಅನೇಕದ್ದಾದಂತಹ ರೀತಿಯ ದೌರ್ಬಲ್ಯವನ್ನು ಪಡೆದಿದೆ ಅಂತಾದ್ರೆ ಮಕ್ಕಳ ಮನಸ್ಸನ್ನ ಅರಿಯುವಂತಹದ್ದಕ್ಕೆ ಅಸಾಧ್ಯವಾದಂತಹ ಸ್ಥಿತಿಗತಿಗಳು ತಂದೆ ತಾಯಿಗಳಿಗೆ ಬಂದು ಬಿಡಬಹುದು. ಹಾಗಾಗಿ ಮಗ ಏನ್ ಮಾಡ್ತಾ ಇರ್ತಾನೆ ಅಥವಾ ಮಗಳು ಏನ್ ಮಾಡ್ತಾ ಇರ್ತಾಳೆ, ತನ್ನ ತಂದೆ ತಾಯಿಗಳು ದುರ್ಬಲರು, ಪುಕ್ಕಲರು, ಹಾಗಾಗಿ ಅವರಿಗೆ ಜೀವನವನ್ನ ಎದುರಿಸುವಂತಹ ಸಂದರ್ಭ ಹೇಗೆ ನಿರ್ಮಿಸಿಕೊಳ್ಬೇಕು ಅನ್ನುವಂತಹ ಬಗೆಗೆ ಒಂದು ಕ್ಲೂ ತಿಳಿಯದೆ ಜೀವನದಲ್ಲಿ ಸೋತಿದ್ದಾರೆ. ಆದರೆ ನಾನು ಅದನ್ನ ಮೀರಿ ಗೆಲ್ಲುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಜೀವನದ ಸಂದರ್ಭದ ಎಕ್ಸ್ಪೀರಿಯನ್ಸ್ಗಳೇ ಇಲ್ಲದೆ ಬೆಂಕಿಯಲ್ಲಿ ಧುಮುಕಲಿಕ್ಕೆ ಹೋಗುವಂತಹ ಒಂದು ಅವಸರವನ್ನ ಮಾಡಿಬಿಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧನ ಸಂದರ್ಭ ಏನಾಗುತ್ತೆ, ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ತನ್ನದೇ ಆದಂತಹ ಸಮತೋಲನವನ್ನ ಈ ಒಂದು ವೃಷಭ ರಾಶಿಯವರಿಗೆ ಅದು ಪಡೆದಿದೆ ಅನ್ನುವಂಥದ್ದನ್ನ ಬಹಳ ಆಳವಾಗಿ ಮತ್ತು ಎಚ್ಚರದಿಂದ ವಿಶ್ಲೇಷಿಸಿ ನೋಡಬೇಕು. ಒಂದು ವಿಚಾರ, ಈ ವೃಷಭ ರಾಶಿಯವರಿಗೆ ಶುಕ್ರ ಅತ್ಯುತ್ತಮವಾದಂತಹ ರೀತಿಯಲ್ಲಿ ತನ್ನ ಅಸ್ತಿತ್ವವನ್ನ ಅವರ ಜಾತಕದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತಾದ್ರೆ, ಇನ್ನು ಶನೈಶ್ಚರನು ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಇವರ ಜಾತಕದಲ್ಲಿ ತನ್ನದೇ ಆದಂತಹ ಒಂದು ದೊಡ್ಡದಾದಂತಹ ಶಕ್ತಿಯನ್ನು ಪಡೆದಿದ್ದಾನೆ ಅಂತಾದ್ರೆ, ಅಷ್ಟರ ಮಟ್ಟಿಗೆ ಮಕ್ಕಳ ಸಂದರ್ಭಕ್ಕೂ ಕೂಡ ಇವರ ಜಾತಕದಲ್ಲಿನ ಶುಕ್ರ ಮತ್ತು ಶನೈಶ್ಚರರು ಅನೇಕ ರೀತಿಯ ಬೆಳಕನ್ನ ಕೊಡುವುದರೊಂದಿಗೆ, ಅನೇಕ ರೀತಿಯ ಪೌಷ್ಟಿಕತೆಯನ್ನ ಬೌದ್ಧಿಕವಾಗಿ ಮಕ್ಕಳಿಗೆ ಕೊಡುವುದರೊಂದಿಗೆ ಮಕ್ಕಳ ಬೆಳವಣಿಗೆಗೆ ಬೇಕಾದಂತಹ ಸಕಾರಾತ್ಮಕವಾದ ಬೆಳವಣಿಗೆಗೆ ಬೇಕಾದಂತಹ ಶಕ್ತಿಯನ್ನ ತುಂಬಬಲ್ಲರು. ಆದ್ರೆ ಒಮ್ಮೊಮ್ಮೆ ಅದೃಷ್ಟ ಏನ್ ಮಾಡ್ಬಿಡತ್ತೆ, ಎಲ್ಲರ ಜಾತಕದಲ್ಲಿಯೂ ನಮಗೆ ಬೇಕಾದಂತಹ ಬಹಳ ಪ್ರಬಲವಾದಂತಹ ಗ್ರಹಗಳೇ ತಮ್ಮ ಸವಕಳಿಯನ್ನು ಪಡೆದಿದ್ದು, ಯಾವುದು ನಮಗೆ ಒಳ್ಳೆಯದಲ್ಲವೋ ಅಂತ ಗ್ರಹಗಳೇ ದುಷ್ಟ ಸ್ವರೂಪದಲ್ಲಿ ತಮ್ಮ ಹೆಡೆಗಳನ್ನು ಎತ್ತುಕೊಂಡಾಗ ಅವು ಏನ್ ಮಾಡ್ತವೆ, ನಮ್ಮ ಮಕ್ಕಳ ಒಳಿತಿಗಾಗಿ ಅವು ಸನ್ನದ್ಧವಾಗದೆ ಮಕ್ಕಳನ್ನ ತುಳಿಯಲಿಕ್ಕೆ ಬೇಕಾದಂತಹ ಸಂದರ್ಭವನ್ನ ನಿರ್ಮಿಸಿ ಬಿಡುವಂತಹ ಒಂದು ಅಪೇಕ್ಷಣೀಯವಲ್ಲದ ಸಂದರ್ಭ ಅಲ್ಲಿ ನಿರ್ಮಾಣವಾದಿತ್ತು. ಹಾಗಾಗಿ ಯಾವಾಗಲೂ ಬುಧನ ಸಂದರ್ಭದ ವಿಚಾರ, ಶನೈಶ್ಚರನ ಸಂದರ್ಭದ ವಿಚಾರ, ಶುಕ್ರನ ಸಂದರ್ಭದ ವಿಚಾರ ಹೇಗಿದೆ ಅನ್ನುವಂಥದ್ದನ್ನ ವೃಷಭ ರಾಶಿಯವರು ಅರಿತುಕೊಳ್ಬೇಕು. ಹಾಗೆಯೇ ವೃಷಭ ರಾಶಿಯವರು ಮತ್ತೊಂದು ರೀತಿಯ ಒಂದು ತೊಂದರೆಯನ್ನ ಏನು ಅನುಭವಿಸಬಹುದು ಅಂತಂದ್ರೆ, ಮಕ್ಕಳಿಗೆ ಯಾವುದು ಖಂಡಿತವಾಗಿಯೂ ಆದರ್ಶವಲ್ಲವೋ ಅಂತಹ ಗುಣಗಳನ್ನ ತಾವು ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂತಹ ವಿಚಿತ್ರ ಸ್ಥಿತಿಯನ್ನ ಶುಕ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ, ಮಂಗಳ ನಿರ್ಮಾಣ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಬಹಳ ಎಚ್ಚರದಿಂದ ನಮ್ಮನ್ನ ನಾವು ಯಾವ ರೀತಿಯ ಹಳಿಯ ಮೇಲೆ ನಮ್ಮ ಒಂದು ಓಟವನ್ನ ಅಥವಾ ಹೆಜ್ಜೆಗಳನ್ನ ಇಡಬೇಕು ಅನ್ನುವಂಥದ್ದನ್ನ ಸೂಕ್ತ ರೀತಿಯಲ್ಲಿ ತಿಳಿದು ಆ ನಮ್ಮ ಹೆಜ್ಜೆಗಳು ಮಕ್ಕಳಿಗೆ ಒಂದು ರೀತಿಯ ಮಾರ್ಗದರ್ಶನವಾಗುವಂತಹ ಅಥವಾ ಅವರನ್ನ ಹುರಿದುಂಬಿಸುವಂತಹ ರೀತಿಯ ಒಂದು ಕಾಲಘಟ್ಟವಾಗಿ ನಿಂತುಕೊಳ್ಬೇಕೇ ಹೊರತು ನಾವೇ ಪ್ರಶ್ನಾರ್ಹವಾದಂತಹ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳುವಂತಹ ವಿಚಾರಕ್ಕೆ ಹೋಗಬಾರದು. ಯಾಕೆಂದ್ರೆ ಈ ವ್ಯಕ್ತಿಗಳು ಕೆಲವು ಕಾರಣಗಳಿಂದ ಕುಜ ಶುಕ್ರರ ತೊಂದರೆಗಳು ಸಂಭವಿಸಿತು ಅಂತಾದ್ರೆ ತಮ್ಮನ್ನ ತಾವು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಂತಹ ಅಪಾಯಕ್ಕೆ ಕೈ ಹಾಕುವಂತಹ ಸಂದರ್ಭ ಇರ್ತವೆ. ಅದು ಮಕ್ಕಳ ಮೇಲೆ ಖಂಡಿತವಾಗಿ ಅದು ಪರಿಣಾಮವನ್ನು ಕೊಡುತ್ತೆ ಮತ್ತು ಮಕ್ಕಳ ಸಂದರ್ಭದ ಒಂದು ಪತನಕ್ಕೂ ಕೂಡ ಅದು ಕಾರಣವಾಗಿ ನಿಲ್ಲುತ್ತೆ. ಹಾಗಾಗಿ ನಾವು ಯಾವಾಗಲೂ ನಾವು ಮಕ್ಕಳನ್ನ ಹೇಗೆ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಒಂದೇ ಅಲ್ಲ, ಮಕ್ಕಳು ನಮ್ಮನ್ನ ಹೇಗೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳುವಂತಹ ಒಂದು ಮುಖ್ಯ ಸವಾಲನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಮಕ್ಕಳನ್ನ ನಾವು ನೋಡುವ ಪರಿ, ಮಕ್ಕಳು ನಮ್ಮನ್ನ ನೋಡುವ ಪರಿ, ಇವೆರಡೂ ಒಂದು ಸಮತೋಲನದೊಂದಿಗೆ ಸಾಗುವಂತಹ ಒಂದು ಸನ್ನಿವೇಶವನ್ನ ವೃಷಭ ರಾಶಿಯವರಿಗೆ ಅದೃಷ್ಟ ಒದಗಿಸಿದೆ ಅಂತಾದ್ರೆ ಇಂಥವರ ಮಕ್ಕಳು ಜೀವನದಲ್ಲಿ ಅದ್ಭುತವನ್ನ ಸಾಧಿಸೋದಕ್ಕೆ ಸಾಧ್ಯತೆಗಳು, ಅನೇಕ ಮಾರ್ಗಗಳು ತೆರೆದಿರ್ತವೆ. ಇಷ್ಟು ಹೇಳ್ತಾ ನಮಸ್ಕಾರ. ಏನೇ ಇರಲಿ, ಯಾವುದೇ ತೊಂದರೆ ಇರಲಿ, ಹೆದರಬಾರದು, ದೇವರಿದ್ದಾರೆ.